ನಾವಿಲ್ಲೀಗ ನೆರೆದಿರುವುದು ಸಾವಿಗಾಗಿ ಅಲ್ಲ, ವೀರ ತ್ಯಾಗಕ್ಕಾಗಿ. ಅದಕ್ಕಾಗಿ ನೀವು ಕಂಕಣವನ್ನು ಧರಿಸಬೇಕಿದೆ. ಒಬ್ಬ ದುಷ್ಟನ ದುಷ್ಕೃತ್ಯವನ್ನು ನಾಶಗೊಳಿಸಲು ಒಂದು ಮಾರ್ಗವಾದರೆ ಪೆನುಗೊಂಡ ಮತ್ತಷ್ಟು ಬೆಳ್ಳಿ ಬೆಳಕಲ್ಲಿ ವಿರಾಜಿಸಬೇಕು. ಕುಲ ಗೌರವ ಮೆರೆಯಬೇಕು. ಇನ್ನೆಂದೂ ಈ ರಾಜ್ಯದಲ್ಲಿ ಯಾವ ಅನಾಚಾರಗಳು ದುಷ್ಕೃತ್ಯಗಳು ನಡೆಯಬಾರದು. ಆಗ ಎಲ್ಲೆಲ್ಲೂ ದೈವಿಕ ಸ್ಥಾನಮಾನಗಳು ಗಂಡು ಹೆಣ್ಣಿಗೆ ದೊರೆಯುತ್ತವೆ, ಬಾಂಧವ್ಯಗಳು ಗಟ್ಟಿಯಾಗುತ್ತವೆ. ಜಲ, ಹಸಿರು, ದವಸ ಧಾನ್ಯಗಳಿಂದ ರಾಜ್ಯ ಸುಭೀಕ್ಷವಾಗುತ್ತದೆ. ಪ್ರಕೃತಿಯಲ್ಲಿ ಸೌಂದರ್ಯ ಇಮ್ಮಡಿಗೊಳ್ಳುತ್ತದೆ. ಈ ಅದ್ಭುತವಾದ, ಅತಿಶಯವಾದ ಆತ್ಮತ್ಯಾಗವು ಕುಲನಾಶಕ್ಕಾಗಿ ಅಲ್ಲ. ಈ ಅಹಿಂಸಾಪೂರ್ಣ ರಣಮಹೋದ್ಯಮದಲ್ಲಿ 102 ಗೋತ್ರದ ದಂಪತಿಗಳು ಪಾಲ್ಗೊಳ್ಳುವರು. ಅವರು ಶಿವಸನ್ನಿಧಾನಕ್ಕೆ ಸೇರುವರು. ನಮೋ ನಮಃ. ಗುರುಗಳೇ, ಅಗ್ನಿ ಪ್ರವೇಶದ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ಅಗ್ರತಾಂಬೂಲವನ್ನು ನೀಡಿ ಕಂಕಣ ಧಾರಣೆ ಮಾಡಬೇಕು ಗುರುಗಳೇ. ಗುರುಗಳೇ, ಈತ ಇತ್ತೀಚೆಗಷ್ಟೇ ವಿವಾಹವಾಗಿದ್ದಾನೆ. ಇನ್ನೂ ಸಂತಾನ ಪ್ರಾಪ್ತಿಯಾಗಿಲ್ಲ. ಈತ ಆತ್ಮಾರ್ಪಣೆಗೆ ಸಿದ್ಧವಾಗುವುದು ಒಪ್ಪುವಂಥದ್ದಲ್ಲ. 100 ವರ್ಷ ದಾಂಪತ್ಯ ಜೀವನವನ್ನು ಅನುಭವಿಸಬೇಕಾದ ನೀನು ಈ ಕಾರ್ಯಕ್ಕೆ ತಕ್ಕವನಲ್ಲ. ಹೇ ಪೂಜ್ಯನೀಯರೇ, ನನ್ನ ಮನವಿಯನ್ನು ಆಲಿಸಿ. ಕುಲಗೋತ್ರಗಳ ಧರ್ಮ ರಕ್ಷಣೆಯ ಕರ್ತವ್ಯವು ಎಲ್ಲರಿಗೂ ಸಮಾನವಾದದ್ದು. ಇದರಲ್ಲಿ ಭೇದ ಭಾವಗಳಿಲ್ಲ ಗುರುಗಳೇ. ಆ ಯುವಕನ ಮಾತಲ್ಲಿ ತ್ಯಾಗ, ಹಿರಿಮೆಯ ವಾಸ್ತವವಿದೆ. ಈ ಅಗ್ನಿ ಪ್ರವೇಶಕ್ಕೆ ಧೈರ್ಯದಿಂದ, ಆನಂದದಿಂದ ಮನಸ್ಸು ಮಾಡಿದ್ದಕ್ಕೆ ಈ ಅಗ್ರ ತಾಂಬೂಲವನ್ನು ಈತನಿಗೇ ನೀಡುತ್ತೇನೆ. ಬಾಲಾವ ಶ್ರೇಷ್ಠಿ. ನಮೋ ನಮಃ ಪೂಜ್ಯರೇ. ನಮೋ ನಮಃ. ಈ ಲಾಭಶ್ರೇಷ್ಠಿ ಸಮಸ್ತ ವೈಶ್ಯಕುಲ ಗೋತ್ರದ ಧರ್ಮದ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಸಮರ್ಪಿಸಲು ಸಿದ್ಧನಾಗಿದ್ದಾನೆ. ಆ ಆತ್ಮಾರ್ಪಣೆ ಸಾಮಾನ್ಯದ್ದಲ್ಲ. ಅದಕ್ಕೆ ಹೆಚ್ಚಿನ ಧೈರ್ಯ, ಸ್ಥೈರ್ಯಗಳು ಬೇಕಾಗುತ್ತದೆ. ಸಂತಾನಹೀನನಾದ ಇವನಿಗೆ ಉತ್ತಮ ಗತಿ ಪ್ರಾಪ್ತವಾಗುತ್ತದೆ. ಇನ್ನು ಮುಂದೆ ಆರ್ಯವೈಶ್ಯರು ಲೆಕ್ಕ ಮಾಡುವಾಗ, ಅಳೆಯುವಾಗ, ದಾನ ಮುಂತಾದ ಕಾರ್ಯಗಳನ್ನು ಆಚರಿಸುವಾಗ ಈ ತ್ಯಾಗಮಯಿ ಲಾಭಶ್ರೇಷ್ಠಿಯ ಹೆಸರು ಮೊಟ್ಟ ಮೊದಲು ಸ್ಮರಿಸಿ ಅವರ ಪುಣ್ಯ ಫಲಗಳಲ್ಲಿ ಈತನಿಗೂ ಸ್ವಲ್ಪ ಸೇರುವಂತೆ ದಾನಾದಿಗಳನ್ನು ಮಾಡಬೇಕು. ಇದು ನನ್ನ ಕೋರಿಕೆ. 102 ಗೋತ್ರದ ಮುಖಂಡರು ಕಂಕಣವನ್ನು ಸ್ವೀಕರಿಸಬೇಕೆಂದು ಕೋರುತ್ತೇನೆ.